ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ. ನಾವು ಈಗ ಜಸ್ಟ್ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದು ನಂದು ಬೆಳಗಿಂದ ಏನೆಲ್ಲ ಎಲ್ಲ ಮುಗಿಸ್ಕೊಂಡೆ. ಅಂದರೆ ಕಸ ಗುಡಿಸೋದು, ಹಾಗೆ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲರೂ ಟೀ ಮತ್ತು ಬಿಸ್ಕಿಟು ತೊಗೊಂಡಾಯಿತು. ಈಗ ಸ್ವಲ್ಪ ಪೇಪರ್ ಓದೋಣ ತಿಂದು ಅಂತ ಕೂತ್ಕೊಂಡಿದ್ದೆ. ಆಯಿತು ಫ್ರೆಂಡ್ಸ್, ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ. ಸೊ ಹೀಗಾಗಿ ನಾನು ಟಿಫನ್ ಪ್ರಿಪೇರ್ ಮಾಡಬೇಕು ಅವ್ರಿಗೋಸ್ಕರ. ಹಾಗಾದರೆ ಬನ್ನಿ, ನಾನು ಇವತ್ತು ಏನು ಟಿಫನ್ ಮಾಡ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇವತ್ತು ಟಿಫನಲ್ಲಿ ಪಡ್ಡು, ಚಟ್ನಿ ಹಾಗೆ ಸಾಂಬಾರು ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಹಸ್ಬೆಂಡ್ಗೆ ಏನಂದರೆ ಅವ್ರು ಇರುವಾಗಲೇ ಮಕ್ಕಳು ತಿನ್ಕೊಂಡು ಬರಬೇಕು ಅವ್ರ ಜೊತೆಗೆ, ಅವರಿಗೆ ಅದೇ ಅಭ್ಯಾಸ. ಹೀಗಾಗಿ ಚಿಕ್ಕ ಮಗಳಿಗೂ ಹಾಕ್ಕೊಡ್ತಾ ಇದ್ದೀನಿ. ಅವಳಿಗೂ ಕೂಡ ಅವರು ಪಪ್ಪನ ಥರ ಚಟ್ನಿ ಸಾಂಬಾರೆಲ್ಲ ಬೇಕು. ಆದರೆ ಇಲ್ಲಿ ದೊಡ್ಡ ಮಗಳಿಗೆ ಮಾತ್ರ ಸಾಂಬಾರು ಅಷ್ಟೇ ಇಷ್ಟ, ಅವಳಿಗೆ ಚಟ್ನಿ ಲೈಕ್ ಆಗಲ್ಲ. ಸೊ ಹೀಗಾಗಿ ಇಬ್ಬರು ಸೇರಿ ಇಲ್ಲಿ ಟಿ ವಿ ನೋಡ್ತಾ ತಿಂತಾ ಇದ್ದಾರೆ ಟಿಫನ್ನ. ಇದು ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಲೈಬ್ರರಿ, ಅಂದರೆ ನನ್ನ ಹಸ್ಬೆಂಡ್ ರೂಮ್ ಇದು. ಅವರಿಗೆ ಬುಕ್ಸ್ ಅಂದರೆ ತುಂಬಾ ಇಷ್ಟ, ಓದೋದು ಬರೆಯೋದು ತುಂಬಾ ಅವರಿಗೆ ಇಷ್ಟ ಫ್ರೆಂಡ್ಸ್. ಹಾಗೆ ಇಲ್ಲಿ ಅವರು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗಿದ್ದಾರೆ. ಸೊ ಹೀಗಾಗಿ ಅವರಿಗೆ ಕೀ ಕೊಡ್ತಾ ಇದ್ದೀನಿ ನಾನು. ಡ್ಯೂಟಿಗೆ ಹೋಗ್ತಾ ಹಾಗೆ ಲಾಂಡ್ರಿಗೆ ಬಟ್ಟೆ ಕೊಟ್ಟು, ಐರನಿಗೆ ಬಟ್ಟೆ ಕೊಟ್ಟು ಹೋಗೋಣ ಅಂತ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದಾರೆ. ರಾಗಿ ತೊಳೆದು ಇಲ್ಲಿ ಬಿಸಿಲಿಗೆ ಹಾಕಿದ್ದೀನಿ. ಇದನ್ನು ಹಿಟ್ಟು ಮಾಡಿಸಿ ಇದರಲ್ಲಿ ನಾನು ಮುದ್ದೆ, ರೊಟ್ಟಿ, ದೋಸೆ ಎಲ್ಲ ಮಾಡ್ತೀನಿ. ಈಗ ಬಿಸಿಲಿಗೆ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಬಾಡಿ ಕೂಲಾಗಿರುತ್ತೆ. ಎಲ್ಲರದಂತೂ ಟಿಫನ್ ಆಯಿತು ಫ್ರೆಂಡ್ಸ್. ಈಗ ನಾನು ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಟಿ ವಿ ಹಾಕ್ಕೊಂಡು ಸಾಂಗ್ ಕೇಳ್ತಾ ಟಿಫನ್ ಮಾಡ್ತೀನಿ ನಾನು. ಹಾಗೆ ಇಲ್ಲಿ ನೋಡಿ ಸಾನ್ವಿನೂ ಬಂದು, ಹಾಗೆ ನಾನು ತಿಂತವಳು ನನ್ನ ಜೊತೆಗೆ ಬರ್ತಾಳೆ. ಅವಳಿಗೂ ಕೂಡ ತಿನ್ನಿಸ್ತೀನಿ, ಯಾಕಂದರೆ ಅವಳಿಗೆ ಆವಾಗಲೇ ಸ್ವಲ್ಪನೇ ಕೊಟ್ಟಿರ್ತೀನಿ, ನನ್ನ ಜೊತೆ ತಿಂತಾಳೆ ಅಂಥೇಳಿ ಸ್ವಲ್ಪನೇ ತಿಂಡಿ ಹಾಕ್ಕೊಟ್ಟಿರ್ತೀನಿ ಅವಳಿಗೆ. ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ಟೀ ಮಾಡ್ಕೋತೀನಿ. ಟೀ ಮಾಡಿಕೊಂಡು ಟೀ ಕುಡಿತಾ ಆ ಟೈಮಲ್ಲೇ ಸ್ವಲ್ಪ ನಾನು ಮೊಬೈಲೆಲ್ಲ ನೋಡೋದು. ನೋಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ಸೇರಿ ಆಟ ಆಡ್ತಾ ಇದ್ದಾರೆ. ಹೀಗೆ ಅವ್ರನ್ನ ಆಟದಲ್ಲಿ ಬ್ಯುಸಿ ಮಾಡಿ ಆದಷ್ಟು ಮೊಬೈಲ್ ಮತ್ತು ಟಿ ವಿಯಿಂದ ಅವ್ರನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಹೊರಗಡೆ ಮಕ್ಕಳೆಲ್ಲ ಸೇರಿ ಆಟ ಆಡ್ಕೊಂಡು ಬ್ಯುಸಿ ಇದ್ದಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಇದೇ ಟೈಮಲ್ಲಿ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂದ್ಕೊಂಡು ಕಿಚನಿಗೆ ಬಂದಿದ್ದೀನಿ. ಅದಕ್ಕೆ ಎಲ್ಲ ತೊಳೆದಿಟ್ಟು ಈಗ ಮತ್ತೆ ಮಧ್ಯಾಹ್ನ ಹಸ್ಬೆಂಡ್ ಊಟಕ್ಕೆ ಬರ್ತಾರಲ್ಲ, ಸೊ ಹೀಗಾಗಿ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಅವರಿಗೋಸ್ಕರ. ಅದಕ್ಕೆ ಇದೆಲ್ಲ ತೊಳೆದು ಮುಗಿಸಿ ಮುಂದಿನ ಪ್ರಿಪ್ರೇಷನ್ ಮಾಡ್ಕೋತೀನಿ.
ಟ್ರೈಪಾಡ್ ಆರ್ಡ್ರ್ ಮಾಡಿದ್ನಲ್ಲ ಅದು ಬಂತು, ಅದಕ್ಕೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು. ಮಧ್ಯಾಹ್ನದ ಲಂಚಲ್ಲಿ ಚಪಾತಿ ಮತ್ತು ಹೆಸರು ಕಾಳು ನೆನೆ ಹಾಕಿ ಅದನ್ನು ಮೊಳಕೆ ಬರಿಸಿದ ಕಾಳು ಪಲ್ಯ ಹಾಗೂ ಟೊಮೆಟೊ ಸಾಂಬಾರು ರೈಸ್ ಮಾಡಿದ್ದೆ ಫ್ರೆಂಡ್ಸ್. ಟ್ರೈಪೋಡ್ ಫೈನಲ್ ಲುಕ್ಕು. ಟ್ರೈಪೋಡ್ ಬಂದಿದ್ದು ಮಾತ್ರ ನನಗೆ ತುಂಬಾ ಖುಷಿ ಆಯಿತು, ಯಾಕಂದರೆ ನನಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಎಲ್ಲ ಮಾಡೋಕ್ಕೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸಂಜೆ ಶಾಪ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಹಾಗೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.